wait. Ready? Look, one look, man. ರಾಜ್ಯ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಂಥವರು ಅವರ ಮಗಳಿಗೆ ಒಂದು ಕಲೆಯನ್ನ ಪರಿಚಯಿಸ್ತಾರೆ, ಅದುವೇ ಭರತನಾಟ್ಯ. ನಮ್ಮ ಸುನೀತಾ ಮೋಹನ್ ರಾಜ್ ಅವರು ನಂತರ ಬಹಳ ಅದಕ್ಕೆ ಸಪೋರ್ಟ್ ಮಾಡುವಂತಹ ಯಜಮಾನರ ಕೈಯನ್ನ ಹಿಡಿತಾರೆ ನಮ್ಮ ರಾಮ್ ಮೋಹನ್ ರಾಜ್ ಅವರನ್ನ. ತರುವಾಯ ಮಗಳಿಗೆ ಆ ಕಲೆಯನ್ನ ಕೂಡ ಕರಗತ ಮಾಡ್ತಾರೆ ಬಹಳ ಚಿಕ್ಕ ವಯಸ್ಸಿಂದಲೇ. ಅದು ತುಂಬಾ ಖುಷಿಯ ಸಂಗತಿ. ಒಳ್ಳೇದಾಗ್ಲಿ ಜಾಜಿ. ಇಟ್ಸ್ ಜಸ್ಟ್ ದಿ ಬಿಗಿನಿಂಗ್. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಇನ್ನೂ ಸೂಪರ್ ಡೂಪರ್ ಆಗಿರುವಂತಹ ಸಾಂಗ್ಸು. ಶೈಲಜಾ ಮೇಡಮ್ ಕೂಡ ಇಲ್ಲೇ ಇದ್ದಾರೆ. ನನಗೆ ತುಂಬಾ ಬೇಕಾಗಿರುವಂತವ್ರು ಸುನೀತಾ ಅವರು. ಸೊ ನೆಕ್ಸ್ಟ್ ಮೂವಿ ಮಾಡಿದಾಗ ಜಾಜಿನೂ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ ಮೇಡಮ್, ನಮ್ಮ ಹುಡುಗಿ ಅಲ್ವಾ. ಸೊ ಒಂದು ಕಾಂಬೋ ಸೂಪರ್ ಆಗಿ ಭರತನಾಟ್ಯ ಕೂಡ ಪರ್ಫಾರ್ಮ್ ಮಾಡ್ತಾರೆ. ನೀವು ಅವರ ಪ್ರೊಫೈಲ್ ಅನ್ನ ಚೆಕ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು, ಒಂದು ದೇವಿಯ ಒಂದು ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ. ಮೇಕ್ ಓವರ್ ಮೈಂಡ್ ಬ್ಲೋಯಿಂಗ್ ಆಗಿ ಕಾಣ್ತಾರೆ ನಮ್ಮ ಜಾಜಿ ಅವರು ದೇವಿ ಕಾಸ್ಟ್ಯೂಮ್ ಅಲ್ಲಿ ಕೂಡ. ಗಾಡ್ ಬ್ಲೆಸ್ ಯು ಕಂದ ಅಂತ ಹೇಳ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಗೆಸ್ಟ್ ಆನ್ ಸ್ಟೇಜ್ ನಮ್ಮ ಜೊತೆ ಜಾಯಿನ್ ಆಗ್ಬೇಕು. ಅವರ ಮನದ ಮಾತನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು. ಹೆಚ್ಚು ಸಮಯ ನಾವು ತೆಗೆದುಕೊಳ್ಳೋದಿಲ್ಲ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಗೆಸ್ಟ್ ಗಳಿಗೆ, ಜೊತೆಗೆ ಮಾಧ್ಯಮ ಮಿತ್ರರಿಗೆ. ಯೂಶಲಿ ರೇಣುಕಾಂಬ SRV ಮಾತ್ರ ನಮ್ಮ ಪ್ರೋಗ್ರಾಮ್ಸ್ ನಡೆಯುತ್ತೆ. ಇಷ್ಟು ದೂರ ನಮ್ ಜೊತೆ ಬಂದಿದ್ದಕ್ಕಾಗಿ, ಈ ಪುಟ್ಟ ಪ್ರತಿಭೆಗೆ ಪ್ರೋತ್ಸಾಹ ಮಾಡೋದಕ್ಕಾಗಿ ಇಷ್ಟು ದೂರ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ವೇದಿಕೆಗೆ ಮತ್ತೊಮ್ಮೆ ಸರ್ ತೊಂದರೆ ಕೊಡ್ತಾ ಇದೀವಿ. ಕೈ ಏಟಾಗಿದೆ, ನಾಳೆ ಬೆಳಿಗ್ಗೆ ಆಪರೇಷನ್ ಕೂಡ ಹೋಗ್ತಾ ಇದ್ದಾರೆ. ಆದ್ರೂ ನಮ್ಮ ಮನೆ ಮಗಳ ಕಾರ್ಯಕ್ರಮ ಅಂತ ಪ್ರೀತಿಯಿಂದ ಬಂದಿದ್ದಾರೆ. ದರ್ಶನ್ ಸರ್ನ ಮತ್ತೊಮ್ಮೆ ವೇದಿಕೆಗೆ ಬರ್ಮಾಡ್ಕೊಳ್ತಾ ಶೈಲಜಾ ನಾಗನಾಡು ಕೂಡ ದಯವಿಟ್ಟು ಬರಬೇಕು. ಹರಿಕೃಷ್ಣ ಸರ್ ಜಾಯಿನ್ ಆಗಿ ನಮ್ಮ ಜೊತೆಗೆ. ಸತೀಶ್ ರೆಡ್ಡಿ ಸರ್ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ ಸ್ಟೇಜ್ ಅಲ್ಲಿ. ಮಾನ್ಯ ಶಾಸಕರು ಹಾಗೆ ಜಾಜಿ ದಯವಿಟ್ಟು ವೇದಿಕೆಗೆ ಬರಬೇಕು. ಸುನೀತಾ ಮೋಹನ್ ರಾಜ್ ಅವರು, ನಮ್ಮ ರಾಮ್ ಮೋಹನ್ ರಾಜು ಸರ್, ಹರ್ಷಿತ್ ಗೌಡ್ರು, ಹಾಗೆ ಭಜರಂಗಿ ಮೋಹನ್ ಸರ್, ನಮ್ಮ DOP ಕುಮಾರ್ ಅವರು, ನಮ್ಮ ರಮೇಶ್ ರಾಜು ಸರ್ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಇಂತಹ ಟ್ಯಾಲೆಂಟ್ಗಳು ಡಾನ್ಸರ್ಸ್ ಕೈಲಿಗೆ ಸಿಕ್ಕಿದ್ರೆ ಅವ್ರಿಗೆ ಹಬ್ಬ ಕೊರಿಯೋಗ್ರಾಫ್ ಮಾಡೋದಕ್ಕೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗ ಅವರು ಈ ರೀತಿ ಹೊಸ ಪ್ರತಿಭೆಗಳಿಗೆ ಬಹಳಷ್ಟು ಜನರಿಗೆ ನಾನು ನೋಡಿದ್ದೀನಿ. ಯುವ ಅವರಿಗೂ ಕೂಡ ಕೊರಿಯೋಗ್ರಾಫ್ ಮಾಡಿರುವಂತದನ್ನ ಭಜರಂಗಿ ಮೋಹನ್ ಅವರಿಂದಾನೇ ಮಾತು ಪ್ರಾರಂಭ ಮಾಡ್ತಾ ಇದ್ದೀನಿ. ಫ್ರೀ ಸ್ಟೈಲ್, ಶಫಲ್, ವ್ಯಾಕಿಂಗ್, ಹೀಲ್ಸ್ ಕೊರಿಯೋಗ್ರಫಿ ಇವೆಲ್ಲವನ್ನ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜಾಜಿ ಸಾಂಗ್ ಹೊರಬಂದಿದೆ. ವೈರಲ್ ಪಕ್ಕ ಹೇಳ್ತಾರೆ. ಮೋಹನ್ ರಾಜು ಸರ್ ಹೇಳ್ತಾರೆ ಎಲ್ಲರಿಗೂ 2 ನಿಮಿಷ ಅಂತ ಹೇಳಿ ಮೇಡಮ್ ಅಂತ. ಹಾಗೇನಿಲ್ಲ ಸರ್, ಯಾರು ಹೆಚ್ಚು ಮಾತಾಡೋದಿಲ್ಲ. ಎಸ್ ಓವರ್ ಟು ಯು ಮೋಹನ್ ಜಿ. ಸರ್ ಮೊದಲೇ ಕಾರಣ ಯಾಕೆ ಅಂದ್ರೆ ನಾವು ಬಂದು ಕುಮಾರ್ ಸರ್ ನನ್ನ ಕರ್ಕೊಂಡ್ಬಂದು ಮೇಡಮ್ ಹತ್ರ ಮಾತಾಡಿದಾಗ ದರ್ಶನ್ ಸರ್ ಹೇಳಿದ್ದಾರೆ ಅಂದ್ರು ಅಷ್ಟೇ. ಸರ್ ಇದ್ದಾರೆ ಅಂದ್ರೆ ಒಂದು ಭಯ ಇರುತ್ತೆ, ಒಂದು ಭಕ್ತಿ ಇರುತ್ತೆ. ಆ ಭಕ್ತಿನೇ ನಮ್ಗೆ ಶಕ್ತಿ ಸರ್. ನಿಜವಾಗ್ಲು ಸರ್ ಹೇಳ್ಬೇಕು ಅಂದ್ರೆ ಫಸ್ಟ್ ಮಾತಾಡಿದಾಗ ಒಂದು 4 ಜನ ಇತ್ತು. ನೀವು ಹೇಳಿದ್ದಾರೆ ಅಂತ ಹೇಳಿದ ಮೇಲಿಂದ 20 ಜನ ಆಯ್ತು ಸರ್. ಇದಿಷ್ಟು ಏನು ಬಂದಿರುತ್ತೆ ಅದಕ್ಕೆ ಮೊದಲನೇ ಕಾರಣ ನೀವು ಸರ್. ತುಂಬ ಥ್ಯಾಂಕ್ಸ್ ಸರ್. ನೀವು ಇರೋ ಕಡೆ ಆ ಕಲೆ ಎಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸರ್. ನನ್ನ ಇದೇ ಥರ ಪ್ರೋತ್ಸಾಹ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎರಡನೇದಾಗಿ ನಮ್ಮ DOP ಕುಮಾರ್ ಅವರು ಕರ್ಕೊಂಡ್ಬಂದು ನನ್ನ ಮೇಡಮ್ನ ಪರಿಚಯ ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್. ಯಾಕೆಂದ್ರೆ ಅವರು ಫಸ್ಟು ತುಂಬ ನಮ್ಮ ಜೊತೆ ಎಲ್ಲ ಅಷ್ಟೇ ವರ್ಕ್ ಮಾಡ್ತಿದ್ರು. ಅವಾಗಿಂದನೂ ನಾನು ತುಂಬ ಪರಿಚಯ. ಥ್ಯಾಂಕ್ ಯು ಕುಮಾರ್ ಸರ್. ಹಾಗೆ ಸುನೀತಾ ಮೇಡಮ್ ಮತ್ತು ಮೋಹನ್ ರಾಜು ಸರ್, ಅವ್ರ ಬ್ಲಡ್ಡಲ್ಲೇ ಇದೆ ಡ್ಯಾನ್ಸ್. ಮೇಡಮ್ ಫುಲ್ ಡ್ಯಾನ್ಸು. ಅವರು ನಾ ಹೇಳೋಕೆ ಮುಂಚೆನೇ ಇದು ಅಂತ ಹೇಳ್ಬಿಡೋರು. ಓಕೆ ಮೇಡಮ್ ನಾವೇನು ಹೇಳಿದ್ರೆ ಅದನ್ನು ಒಪ್ಕೊಂಡು. ಮತ್ತು ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್. ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟ್ ಆಲ್ಬಮ್ ಸರ್. ಹೇಳಬೇಕು ಅಂದರೆ ಒಂದು 4 ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ. ಇದು ಫಸ್ಟ್ ಆಲ್ಬಮ್. ಯಾವಾಗಲೂ ರೆಗ್ಯುಲರ್ ಡ್ಯಾನ್ಸ್ ಮಾಡ್ತೀವಿ, ಶಾರ್ಟ್ಸ್ ತೆಗಿತೀವಿ, ಆ ಥರ ಇದ್ದು. ಇದೆಲ್ಲ ಡ್ಯಾನ್ಸ್ ಇದೆ. ಹೀಲ್ ಡ್ಯಾನ್ಸ್ ಇದೆ, ಶಫಲ್ ಇದೆ, ಒಂದು ವ್ಯಾಕಿಂಗ್ ಇದೆ. ಒಂದೇ ಸಾಂಗ್ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ. ಥ್ಯಾಂಕ್ ಯು ಜಾಜಿ. ಆ್ಯಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ರು. ತುಂಬ ಥ್ಯಾಂಕ್ಸ್ ನವೀನ್. ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ. ಜಾಜಿನೋ ಒಂದು ಬುಕ್ ಲೈನು ತುಂಬಾ ಕ್ಯಾಚಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಾನು ಕಾಸ್ಟ್ಯೂಮ್ ಡಿಸೈನರು ಅಷ್ಟೇ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್. ಆಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ನೀವು ಕೂಡ. ಈಗ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಗುರುವಾಗಿ ಮೊದಲಿಗೆ ತಿದ್ದಿ ಮಗಳ ಈ ಒಂದು ಸಿಂಗಲ್ಸ್ ಬರ್ಲಿಕ್ಕೆ ಬಹಳ ಸುನೀತಾ ಮೋಹನ್ ರಾಜ್ ಅವರು. ಎಲ್ರಿಗೂ ನಮಸ್ಕಾರ.
ಡಾನ್ಸರ್ಸ್ಗೆ ಒಂದು ವೀಕ್ನೆಸ್, ಮೈಕ್ ಕೊಟ್ಟರೆ ಮಾತಾಡೋಕ್ಕೆ ಭಾಳ ಕಷ್ಟ. ಒಂದು ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಬಾರ್ದು. ಈ ದಿನ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕೋ ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಭಾಳ ಸಂತೋಷದ ದಿನ ನನಗೆ. ನಂದು ಒಂದು ಕನಸು, ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ, ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನ್ಸುತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನ ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ, ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ, ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ, ನಮ್ಮ ತಂದೆ ಈ ದಿನ ಇದ್ದಿದ್ರೆ ಬಹಳ ಸಂತೋಷ ಪಟ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದ್ರು. ಅವರು ನನ್ನ ಬಗ್ಗೆ ಇದೇ ಕನಸನ್ನ ನನ್ನ ಮೇಲೆ ಕಂಡಿದ್ರು, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ. ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟ್ ಚಿಕ್ಕ ವಯಸ್ಸಲ್ಲಿ 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ. ಆ ದಿನಾನೇ ಹೇಳಿದ್ರು, ಚೆನ್ನಾಗಿ ಬೆಳಿತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ನನಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ಕಾಗಿ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು. ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು. ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್, ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗುನ ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೇನೆ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಕೇಪಬಲ್ ಇದ್ದಾಳೆ, ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ, ಡಾನ್ಸ್ ಬರುತ್ತೆ, ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ. ಅವಳೊಂದು ಒಳ್ಳೆ ಕಲಾವಿದೆ. ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು. ಎಲ್ಲರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ. ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ. ಹಾಗೇನೆ ಹೆಲ್ತ್ ಆರೋಗ್ಯ ಇದು ಕೊಟ್ಟಿದ್ರು ಕೂಡ, ಕೈ ಕೊಟ್ಟಿದ್ರು ಸರ್ ಕೂಡ ಬಂದಿದ್ದಾರೆ. ಹಾಗೇನೆ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೇನೆ ಶ್ರೀನಿವಾಸಣ್ಣ ಅವರು ಅಷ್ಟೇ, ಅವಳನ್ನ ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ, ನನ್ನೆಲ್ಲ ಸಹೋದರರಿಗೆ ನಾನೀಗ ಯಾರ ಹೆಸರು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಎಷ್ಟೇ ಕೋಟಿ, ಎಷ್ಟೇ ಆಸ್ತಿ, ಏನೇ ಇರಲಿ, ಮಕ್ಕಳು ಒಂದು ಯಶಸ್ಸನ್ನ ಕಾಣ್ತಾರಲ್ಲ, ಅದರಲ್ಲಿ ಸಿಗೋ ಆನಂದ ಏನೇ ಆಗಿರ್ಬೋದು. ಒಂದು ಫಸ್ಟ್ ರ್ಯಾಂಕ್, ಒಂದು ಏನೋ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗ್ಲಿ, ಯಾವುದೋ ಒಂದ್ರಲ್ಲಿ ಮುಂದಿರೋದಾಗ್ಲಿ, ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರು ಸಿಗಲ್ಲ. ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ತಂದುಕೊಟ್ಟಿದ್ದಾಳೆ. ಹಾಗೆ ಇದಕ್ಕೆ ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಹರಿ ಸರ್ ಡಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನೆಲ್ನಲ್ಲಿ, ನಮಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಾವು ಒಂದು 10 ಜನ ಗೊತ್ತಾಗೋಂಗೆ ಮಾಡಿದ್ದೀವಿ. ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ. ತಮಗೆಲ್ಲರಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳು. ನಮ್ಮೆಲ್ಲ ಟೀಮ್ ಅವರಿಗೆ, ಸ್ಪೆಷಲ್ ಆಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ, ಏನು ಹೇಳಿದ್ರು ಅದು ಇದಾಗತ್ತೆ.
ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ, ಅವ್ರ ಹೆಸರನ್ನ ಉಳಿಸುವಂಥ ಒಂದು ಜವಾಬ್ದಾರಿ ನಮಗಿದೆ. ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಮಾತು ಅಂತ ತಾಯಿ ಮಾತನ್ನ ಕೇಳಿದ್ವಿ. ಇನ್ನು ತಂದೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮಾಜಿ ಉಪಮಹಾಪೌರರು ನಮ್ಮ ರಾಮಮೋಹನ್ ರಾಜು ಸರ್, ಬಹಳ ಸ್ಟ್ರಿಕ್ಟ್ ಮನುಷ್ಯ. ಆಗ್ಲಿಂದ ನೋಡ್ತಾ ಇದೀವಿ, ಅವಾಗ್ಲಿಂದ ಹೇಳಿದೆ 2 ನಿಮಿಷ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ಬಿಡಿ, ಈ ಕಡೆ ಸಮಯ ಬಹಳ ಮೌಲ್ಯ ಅಂತ. ಸರ್, ಓವರ್ ಟು ಯು. ಮಕ್ಕಳಿಗೆ ಡಿಫ್ರೆಂಟ್ ಆಗಿ ಹೆಸರಿಡೋದು ತುಂಬಾ ದೊಡ್ಡ ವಿಚಾರ ಅಲ್ಲ ಸರ್, ಮಕ್ಕಳನ್ನ ಡಿಫ್ರೆಂಟ್ ಆಗಿ ಬಳಸೋದು ಕೂಡ ಬಹಳ ದೊಡ್ಡ ವಿಚಾರ. ಅದನ್ನ ನೀವು ಮಾಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು ಆಲ್. ಓವರ್ ಟು ಯು. 1.25 ನಿಮಿಷಕ್ಕೆ ನಿಲ್ಲಿಸ್ತೀನಿ. ಮೊದಲನೇದಾಗಿ ಹರಿಕೃಷ್ಣ ಅವರು, ಮೋಹನ್ ಅವರು, ಪ್ರೊಡ್ಯೂಸರ್ ಶೈಲಜಾ ನಾಗರಾಜ್ ಅವರು, ರಮೇಶು, ಪ್ರಕಾಶು, ಹಾಗೆ ಸುನೀತಾ ಅವರು, ನನ್ನ ಮಗಳು ಜಾಜಿ. ನಮಗೊಂದು ಕನಸಿತ್ತು, ಏನೋ ಒಂದು ಡಿಫ್ರೆಂಟ್ ಆಗಿರೋಣ, ಏನೋ ಒಂದು ಮಾಡೋಣ ಅಂತ. ಆ ಒಂದು ಪ್ರತಿಭೆ ಅವಳು 2.5 ವರ್ಷದಿಂದ ಮಾಡ್ತಾ ಇದ್ರು. ಮೊದಲನೇ ಸಲ ಮಾಡಿದಾಗ 10,000 ಜನ ಇದ್ರು ಸರ್. ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿಯಲ್ಲಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ 2.5 ವರ್ಷಕ್ಕೆ ಹೊಗಳಿದ್ರು. ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ ಎಲ್ಲರ ಮಕ್ಕಳಲ್ಲೂ ಕಲೆ ಇರುತ್ತೆ ಸರ್. ಚಿಕ್ಕ ಮಕ್ಕಳಂತಾನಲ್ಲ, ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ. ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಅಂತ ಇದು ಮಾಡಬೇಡಿ. ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತ ಹೇಳಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವ್ರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದು, ನಾನು ಸಣ್ಣ ಸ್ಕ್ರೀನ್ ರೀಲ್ಸ್ ಅಲ್ಲಿ ಬರ್ತಾ ಇರ್ತೀನಿ. ನಮ್ಮನ್ನು ಬೆಂಬಲಿಸಿ. ಧನ್ಯವಾದ. ಕೂಡ ಹರ್ಷಿತ್ ಅವ್ರದ್ದೇ. ಹರ್ಷಿತ್, ಓವರ್ ಟು ಯು. ಮುಂದೆ ಬನ್ನಿ ಹರ್ಷಿತ್. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಹಳ್ಳಿಯಿಂದ ಇವತ್ತು ಇಲ್ಲಿಗಾನ ಬರ್ತೀನಿ ಅಂತ ಒಂದು ಕನ್ಸಲ್ಲಿ ಅಂದ್ಕೊಂಡು, ಅದು ನಮ್ಮ ಬಾಸ್ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಸರ್, 6 ಕೋಟಿ ನಾನು ಒಬ್ಬ ಸರ್, ಯಾರು ಒಬ್ಬ. ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಂಗ್ ರಿಲೀಸ್ ಮಾಡಿದಾಗ ಚೆನ್ನಾಗಿ ಹಿಟ್ಟಾಗಲಿ ಅಂತ. ದೇವರ ಇಲ್ಲಿ ಇರ್ಬೇಕಾದ್ರೆ ನಮಗೆ ಭಯನೇ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಜೊತೆ ನಮ್ಮ ದೇವರಿದ್ದಾರೆ. ಸೊ ಸಾಂಗ್ನ ಹಿಟ್ಟಾಗುತ್ತೆ ಅಂತ ಅನ್ಕೊಂತೀನಿ. ಸೊ ಏನು ಮಾತಾಡ್ತಿರೋದು ಗೊತ್ತಾಗ್ತಾ ಇರೋದು. ಸೊ ಒಂದೇ ಒಂದು ಫೋಟೋ ಕೊಟ್ಬಿಟ್ಟು ಸರ್. ಓ, ಹಾರ್ಡ್ ಕೋರ್ ಫ್ಯಾನ್ ಹರ್ಷಿತ್ ಗೌಡ. ಗಾಟೆಲ್ ಹಿಟ್ ಕೊಡ್ತಾ ಇರಿ. ಈಗ ಇವ್ರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಹಾಡು ಬರ್ದಿದ್ದಾರೆ. ಆದ್ರೆ ಅದಕ್ಕೆ ಹೆಜ್ಜೆಯನ್ನ ಹಾಕಿಸಿದವರು ನಮ್ಮ ಬಜರಂಗಿ ಮೋಹನ್. ವೆರಿ ಗುಡ್ ಕೊರಿಯೋಗ್ರಾಫರ್. ಅದ್ಭುತವಾದ ಒಂದು ಹೆಜ್ಜೆನ ಹಾಕಿಸಿದ್ದಾರೆ. ನೃತ್ಯ ಸಂಯೋಜಕರು ಬಜರಂಗಿ ಮೋಹನ್ ಅವರ ಮಾತನ್ನು ಕೇಳೋಣ. ಈಗ ನಾನೇ ಮೋಸ್ಟ್ಲಿ ಕಳೆದೋಗಿದ್ದೀನಿ ಅನ್ಸುತ್ತೆ. ಮಾಧ್ಯಮ ಮಿತ್ರರಿಗೆ ಏನ್ ಹೇಳ್ಬೇಕು, ದರ್ಶನ್ ಸರ್ ಎಲ್ಲ ನಂದು ಕೂಡ ಆಗಿತ್ತು. ನಮ್ಮನೆ ಹುಡುಗಿ ಅಂತ ಪ್ರೀತಿಯಿಂದ ಡಿಬಿಟ್ಸ್ ಅಲ್ಲಿ ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಿಂತ ಹೆಚ್ಚಿಗೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಯಾರಿಗಾದ್ರೂ ಸಾಧ್ಯನಾ? ನಾವ್ ಚಾನ್ಸೇ ಇಲ್ಲ ಸರ್. ನಿಜಾಗ್ಲು ಒನ್ಸ್ ಹಿ ಸೇಸ್ ಇಟ್ ಈಸ್ ಆಲ್ವೇಸ್ ಎಸ್. ಸೂಪರ್ ಸ್ಟಾರ್ ಅಂತ ಅಲ್ಲ, ಬಿಕಾಸ್ ನಾನು ನೋಡಿರುವ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ದರ್ಶನ್ ಸರ್. ಹಾಗಾಗಿ ಅವ್ರು ಯಾವತ್ತು ಏನೇ ಹೇಳಿದ್ರು ಮೀಡಿಯಾ ಹೌಸ್ ಇಂದ ಡಿಬಿಟ್ಸ್ ಇಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗು ಇಲ್ವೇ ಇಲ್ಲ. ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಕೆಟ್ ಹಿಡಿತಾ ಇಲ್ಲ. ಓಕೆ, ನೆಕ್ಸ್ಟ್ ಆಸ್ ಫಾರ್ ಎಸ್ ಜಾಜಿ ಇಸ್ ಕನ್ಸರ್ನ್, ವಂಡರ್ಫುಲ್. ದರ್ಶನ್ ಸರ್ ಹೇಳಿದ್ಮೇಲೆ ನಿಜ ಒಂದ್ಸಲ ಶೂಟಿಂಗ್ ಸೆಟ್ ಅಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು, ನಾವು ಹಾಡ್ ನೋಡಿದ್ವಿ. ಫಸ್ಟ್ ನಾನು ಅನ್ಕೊಂಡೆ ಓಕೆ ಪಾಲಿಟಿಷಿಯನ್ ದುಡ್ಡಿರತ್ತೆ ಮಾಡ್ತಿದ್ದಾರೆ ಅಂತ. ಬಟ್ ಅವಳ ಡ್ಯಾನ್ಸ್ ನೋಡಿದ್ಮೇಲೆ ವಾವ್, ಹಿಯರ್ ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲೂ ಅನಿಸ್ತು. ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ. ಸತ್ಯವಾಗ್ಲೂ ಇದನ್ನ ಪ್ರೋತ್ಸಾಹಿಸ್ಬೇಕು. ನನ್ನ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸಿನೋಳು. ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆನಲ್ಲೇ ಮಾಡಿರುವಂಥದ್ದು. ಆಲ್ ದಿ ಬೆಸ್ಟ್ ಜಾಜಿ. ದರ್ಶನ್ ಸರ್ ತರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಮ್ಮ ಅಮ್ಮ ಈಗಾಗಲೇ ಹೇಳಿದ್ರು, ಇದನ್ನ ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು. ತುಂಬಾ ತುಂಬಾ ಒಳ್ಳೇದಾಗ್ಲಿ. ನಮ್ಮ ಕನ್ನಡದ ಹುಡುಗಿ ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಕ್ಕೆ. ನಮ್ಮ ಫೋಟೋಗ್ರಾಫರ್ಸು, ಯೂಟ್ಯೂಬರ್ಸು, ಚಾನೆಲ್ಸ್ ಅವರು, ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್.
ಕರೆದು ಮಾತಾಡಿದಾಗ ಆಯ್ತು ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಮಾತಿಗೆ ನಿಂತು ಕರ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಪುಟ್ಟ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನಗೆ 2 ಮಾತೇ ಹೇಳಿರೋದು. ತುಂಬ ಒಳ್ಳೆ ಹಾಡು, ತುಂಬ ಒಳ್ಳೆ ನೃತ್ಯ, ತುಂಬ ಒಳ್ಳೆ ಪರ್ಫಾರ್ಮೆನ್ಸು. ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ, ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ, ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಅದಾಗಲಿ ಜಾಜಿ ಮೇಲೆ ಅಂತ ಹೇಳ್ತಾ, ಈಗ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಕೂಡಲೇ ಇವರ ಹೆಸರು ಬಹಳಷ್ಟು ಜನರ ಮನಸ್ಸಿಗೆ ಬರುತ್ತೆ. ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಪರ್ಸನ್ ನಮ್ಮ ರಮೇಶ್ ರಾಜು ಸರ್ ಅವರಿದ್ದಾರೆ. ಸೊ ಹಿತೈಷಿಗಳು ಎನಿವೇಸ್ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ನಮಸ್ಕಾರ, ಕೃತಜ್ಞತೆಗಳು, ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ತುಂಬ ವಿಶೇಷವಾದ ದಿನ, ತುಂಬ ಸಂತೋಷವಾದ ದಿನ. ಯಾಕೆಂದರೆ ಇಂಡಿವಿಜುವಲಿ ಈ ಥರ ಒಂದು ಈವೆಂಟು ನಮ್ಮ ಕಮ್ಯುನಿಟಿಯಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವರು ಇನಾಗ್ರೇಟ್ ಮಾಡಿದ್ರು ಆಸ್ ಎ ಚಾಲೆಂಜಿಂಗ್ ಸ್ಟಾರ್. ಸುನೀತಾ ತುಂಬ ಟ್ಯಾಲೆಂಟೆಡ್. ನಮ್ಮ ರಾಮ್ ಮೋಹನ್ ರಾಜು ಅವರಿಗಿಂತ ಹೆಚ್ಚಿನ ಟ್ಯಾಲೆಂಟೆಡ್. ಇವರಿಬ್ಬರಿಗಿಂತ ಜಾಜಿ ತುಂಬ ಟ್ಯಾಲೆಂಟೆಡ್. ನಿನ್ನ ಆ ಸಾಂಗಲ್ಲಿ ಆ ಗ್ರೇಸ್ ಇದೆ ನೋಡಿ, ಆ ಡ್ಯಾನ್ಸ್ ಮೂಮೆಂಟ್ಸ್ ಟ್ರೆಮೆಂಡಸ್. ಎವ್ರಿಬಡಿ ಶುಡ್ ಬಿ ಅಕ್ನಾಲೇಜ್. ಆ ಒಂದು ಸಾಂಗ್ ನೋಡಿ ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಸಂಸ್ಥೆ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಾನು ರಾಜು ಶಕ್ತಿಯ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟು, ನಮ್ಮ ಕಮ್ಯುನಿಟಿ ಪರವಾಗಿ, ಎಲ್ಲರ ಪರವಾಗಿ ಆ ದೇವರ ಆಶೀರ್ವಾದ ಆಶೀಸ್ಗಳು ನಿನಗೆ ಎಂದೆಂದಿಗೂ ಇರಬೇಕು. ನೀನು ತುಂಬ ಸಕ್ಸಸ್ಫುಲ್ ಆಗಬೇಕು. ನಿಮ್ಮ ತಾತ ಕನಸು ನೆನಸಾಗಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನಗೆ ಎಂದೆಂದಿಗೂ ಇದ್ದು ನೀನು ತುಂಬ ಎತ್ತರಕ್ಕೆ ಬೆಳೀಬೇಕು ಅಂತ ಆ ದೇವನಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ. ಪ್ರೈವೇಟ್ ಫಂಕ್ಷನ್ ಅಟೆಂಡ್ ಅದಕ್ಕೆ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರೆ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ, ಶೈಲಜಾ ನಾಗ್ ಮೇಡಮ್ ಅವರೇ, ಹರಿಕೃಷ್ಣ ಸರ್ ಅವರೇ, ಮೋಹನ್ ಅವರೇ, ಅವರ ಪತ್ನಿಯವರು, ಮತ್ತು ನಮ್ಮ ರಮೇಶ್ ರಾಜು ಸರ್ ಅವರು, ಪ್ರಕಾಶ್ ಅವರು, ಮತ್ತು ಮೇನ್ ಅಟ್ರಾಕ್ಟಿವ್ ಆಗಿ ಕೂತಿರುವಂಥ ನನ್ನ ಮಗಳಿನ ಸಮಾನರಾದಂಥ ಜಾಜಿ ಅವರು, ಎಲ್ಲರಿಗೂ ಕೂಡ ಇವತ್ತು ನಿಜವಾಗ್ಲೂ ತುಂಬ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ಈ ದಿನ ತುಂಬ ಸಂತೋಷದ ದಿನ ಅನ್ನೋ ರೀತಿಯಲ್ಲಿ ಅವರ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಒಂದು ಅದ್ಭುತ ಕಲಾವಿದೆಯನ್ನು ಪ್ರೋತ್ಸಾಹ ಮಾಡುವಂಥ ದಿಕ್ಕಿನಲ್ಲಿ ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಾ ಇದ್ದಾರೆ. ಪಾಪ ಆರಾಮಾಗಿ ನೀನು ನಿನ್ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಆರಾಮಾಗಿ ಮಾಡಮ್ಮ. ನಿಮ್ಮ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ. ಅದರಿಂದ ಕೂಲಾಗಿ ನಿನ್ನ ಪೂರ್ತಿಯಾದಂಥ ಟ್ಯಾಲೆಂಟನ್ನು ಆರಾಮಾಗಿ ಮಾಡು. ನೀನು ಯಾವ ಪ್ರೆಷರು ತಗೋಬೇಡ, ಆಗಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ರೀತಿ ಒಬ್ಬ ಯಂಗ್ಸ್ಟರನ್ನು, ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಅವರೆಷ್ಟೇ ಒತ್ತಡದಲ್ಲಿದ್ದರು, ಬ್ಯುಸಿಯಾಗಿದ್ದರು, ಪಾಪ ಅವರು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತು, ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ. ಅವರಿಗೆ ಜನಗಳ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ, ಮತ್ತು ಈ ರೀತಿ ಯಂಗ್ಸ್ಟರ್ನ ಪ್ರೋತ್ಸಾಹ ಮಾಡುವಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ. ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡುವಂಥ ಮನುಷ್ಯ ದರ್ಶನ್ ಅವರಲ್ಲ. ತುಂಬ ಹತ್ತಿರದಿಂದ ನೋಡಿದ್ದೇನೆ. ತುಂಬ ಹೃದಯವಂತ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಪೊಸಿಷನ್ ಅಲ್ಲಿದ್ರೂ ಕೂಡ
ಯಾರಿಗೂ ನೋವು ಮಾಡದ ರೀತಿ ಬದುಕುವಂಥ ಮನುಷ್ಯ. ಆ ನೋವು ಏನಾದರೂ ಇದ್ರೆ ಅವರೇ ತಿನ್ಕೋತಾರೆ, ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಹಾಲಿದ್ದಾಗೆ. ಅದರಲ್ಲಿ ಎರಡು ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂಥ ನಮ್ಮ ಜಾಜಿ ಅವರು ಸಕ್ಸಸ್ ಆಗಲಿ, ಆರಾಮಾಗಿ ಅವರ ಟ್ಯಾಲೆಂಟನ್ನು ಗುರುತಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಮಾಡ್ಬಿಡ್ತಾ ಇದ್ದೀನಿ ಮನೆಯಲ್ಲೇ ಕಾಂಪಿಟೇಷನ್ ಇದೆ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ನಮ್ಮ ಸಿಸ್ಟರ್ ಎಷ್ಟು ಮಾತಾಡ್ತಾರೆ ಅಂತ. ಅದೇ ಗೊತ್ತಾಯ್ತು ಬಿಡಮ್ಮ. ಈಗ ಶುಭ ಶುಭ ಹಾರೈಸ್ತೀನಿ.